ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ದೇವರ ವಾಕ್ಯ ಚೆಫನ್ಯ ಪುಸ್ತಕ 2ನೇ ಅಧ್ಯಾಯ 3ನೇ ವಾಕ್ಯ. ಲೋಕದ ದೀನರೇ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೆಲ್ಲರೇ, ಯೆಹೋವನನ್ನು ಹುಡುಕಿರಿ, ನೀತಿಯನ್ನು ಹುಡುಕಿರಿ, ವಿನಯವನ್ನು ಹುಡುಕಿರಿ. ಒಂದು ವೇಳೆ ಯೆಹೋವನ ಕೋಪದ ದಿನದಲ್ಲಿ ಆಶ್ರಯವನ್ನು ಹೊಂದುವಿರಿ. ದೇವರಿಗೆ ಸ್ತೋತ್ರ. Zephaniah chapter 2 word 3. Turn to the Lord, all your humble people of the land, who obey his commands. Do what is right and humble yourselves before the Lord. Perhaps you will escape punishment on the day when the Lord shows his anger. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ಹೇಳುತ್ತೆ, ಪ್ರೀತಿಯ ಮಕ್ಕಳೇ, ನೀತಿಯನ್ನು ಹುಡುಕುವರೆ. ವಾಕ್ಯ ಭಾಗ ಹೇಳುತ್ತೆ, ನಾವೆಲ್ಲರೂ ಸಹ ಅನೀತಿ ಬಂದಿರುವಂಥ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ದೇವರ ವಾಕ್ಯಕ್ಕೆ ಅಧೀನರಾಗಬೇಕು. ವಾಕ್ಯ ಭಾಗ ಹೇಳುತ್ತೆ, ಲೋಕದ ದೀನರೆಲ್ಲರೇ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರೆಲ್ಲರೇ, ಯೆಹೋವನನ್ನು ಹುಡುಕಿರಿ, ನೀತಿಯನ್ನು ಹುಡುಕಿರಿ, ವಿನಯವನ್ನು ಹುಡುಕಿರಿ. ದೇವರಿಗೆ ಸ್ತೋತ್ರ. ನಾವು ದೇವರನ್ನ ಹುಡುಕ್ಬೇಕಂತೆ, ನೀತಿಯನ್ನು ಹುಡುಕ್ಬೇಕಂತೆ, ವಿನಯವನ್ನು ಹುಡುಕ್ಬೇಕಂತೆ. ಸೊ ಯಾಕೆ ಹೇಳಿ, ನಾವು ನೀತಿವಂತರಾಗಿದ್ದೀವಿ. ನೀತಿವಂತರಾಗಿರೋದ್ರಿಂದ ಆತನನ್ನು ನಾವು ಹುಡುಕಬೇಕು. ಅಷ್ಟು ಮಾತ್ರ ಅಲ್ಲ, ಆತನ ನೀತಿಯನ್ನು ಹುಡುಕಬೇಕು. ಅಷ್ಟು ಮಾತ್ರ ಅಲ್ಲ, ಆತನ ಪ್ರೀತಿಯನ್ನು, ಆತನ ಕನಿಕರವನ್ನು, ಆತನ ದಯೆಯನ್ನೇ ನಾವು ಹುಡುಕಬೇಕು. ಸೊ ಆಗ ದೇವರ ಕೋಪ ನಮ್ಮ ಮೇಲೆ ಬರದೆ ಅದು ದಾಟಿ ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ಕನಿಕರಿಸಿ ಆತನ ರೆಕ್ಕೆ ಅಡಿಯಲ್ಲಿ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ, ಸಂರಕ್ಷಿಸುವ ಆತನಾಗಿದ್ದಾನೆ, ಪೋಷಿಸುವ ಆತನಾಗಿದ್ದಾನೆ. ನಂಬಿಗಸ್ತರ? ಖಂಡಿತ ನಂಬಿಗಸ್ತರು. ಇದುವರೆಗೂ ನಮ್ಮನ್ನು ನಡೆಸಿದ್ದಾರೆ, ಇವಾಗಲೂ ನಡೆಸ್ತಾರೆ, ಮುಂದೆಯೂ ನಡೆಸೋದಿಲ್ಲ. ಅದನ್ನು ನಂಬಿಗಸ್ತನಾಗಿದ್ದಾನೆ. ಸೊ ಹಾಗಾಗಿ ನಾವು ದೇವರನ್ನು ಹುಡುಕಬೇಕು. ಅಷ್ಟು ಮಾತ್ರ ಅಲ್ಲ, ಆತನ ನೀತಿಯನ್ನು ಹುಡುಕಬೇಕು, ವಿನಯನ್ನು ಹುಡುಕಬೇಕು. ದೇವರಿಗೆ ಸ್ತೋತ್ರ. ಸೊ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗೋಣ. ವಾಕ್ಯದ ರಕ್ಷಣೆಯನ್ನು, ಆಶೀರ್ವಾದವನ್ನು ಹೊಂದ್ಕೊಳ್ಳೋಣ. ಆಮೆನ್. ಮಹೋನ್ನತನೇ, ಸರ್ವಶಕ್ತನೇ, ಪರಿಶುದ್ಧನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಸಕಲ ಸೃಷ್ಟಿಕರ್ತನೇ, ಎಸಪ್ಪ, ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನೀವು ಹೇಳ್ತೀರಾ, ಹೌದು ಕರ್ತನೆ, ನೀನು ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ನೀತಿವಂತರ ಮಾಡಿದ್ದೀರ. ಸೊ ನಾವು ನಿಮ್ಮನ್ನೇ ಯಾವಾಗಲೂ ಹುಡುಕ್ತೀವಿ. ನಿಮ್ಮ ನೀತಿಯನ್ನು ಹುಡುಕ್ತೀವಿ, ಒಳ್ಳೆಯತನವನ್ನೇ, ವಿನಯವನ್ನೇ ಹುಡುಕ್ತೀವಿ. ನಿಮ್ಮ ರಕ್ಷಣೆ, ನಿಮ್ಮ ಆದರಣೆ, ನಿಮ್ಮ ಸಹಾಯ, ನಿಮ್ಮ ಪೋಷಣೆ ನಮಗಿರಲಿ. ನಿಮಗೆ ಮಹಿಮೆಯಾಗಲಿ. ನಿನ್ನ ಜನರಂತ ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಅದನ್ನು ಹೊಂದ್ಕೊಳ್ಳಿ. ನೀವು ಹಾಗೆ ಮಾಡು ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರಂತೆ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ. ಮೆಚ್ಚಿಕೊಳ್ಳು ತಂದೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್. ಖಚಿತವಾಗಿ ಆತನ ನೀತಿಯನ್ನೇ, ಆತನ ಪ್ರೀತಿಯನ್ನೇ, ವಿನಯವನ್ನೇ ನಾವು ಹುಡ್ಕೋಣ. ಖಂಡಿತವಾಗಲೂ ದೇವರು ನಮ್ಮನ್ನು ಸಂರಕ್ಷಿಸಿ ನಡೆಸುವ ದೇವರಾಗಿದ್ದಾರೆ. ಆಮೆನ್.